ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದು ನಾವು ಹೇಗೆ ಸ್ಟಡಿ ಮಾಡಬೇಕು, ಸ್ಟಡಿ ಮಾಡಿದ್ದನ್ನು ಹೇಗೆ ನೆನಪಿಟ್ಕೋಬೇಕು, ಸ್ಟಡಿ ಮಾಡಿದ್ದನ್ನು ಹೇಗೆ ನೋಟ್ಸ್ ಮಾಡ್ಕೋಬೇಕು, ಆಮೇಲೆ ಸ್ಟಡಿ ಮಾಡಿದ್ದನ್ನು ಎಕ್ಸಾಮ್ ಬರೋವರೆಗೂ ನಾವು ಹೇಗೆ ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ನನಗಿರುವ ಅನುಭವದ ಪ್ರಕಾರ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ನೋಡಿ, ನಾನಿವಾಗ ಏನು ಮಾಡಿದ್ದೀನಿ, 6th ಸ್ಟ್ಯಾಂಡರ್ಡಿಂದನೇ ಓದೋದು ಆರಂಭ ಮಾಡಿದ್ದೀನಿ. ನಾನು ಕೂಡ TET, GPSTR, HSTRಗೋಸ್ಕರನೇ ಸ್ಟಡಿ ಮಾಡ್ತಾ ಇರೋದು. ನೋಡಿ, ಈಗ ನಾನು 6th ಸ್ಟ್ಯಾಂಡರ್ಡಿಂದನೇ ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದೀನಿ. ನೋಡಿ, ಕಾಣ್ತಾ ಇದೆಯಾ? ನೆಕ್ಸ್ಟ್ ಈಗ ನಾನು 6th ಸ್ಟ್ಯಾಂಡರ್ಡಲ್ಲಿ ಏನು ಮಾಡಿದ್ದೀನಿ, ಏಷ್ಯಾಖಂಡ ಭೂಗೋಳದಲ್ಲಿ ಬರ್ತಕ್ಕಂಥ ಏಷ್ಯಾಖಂಡವನ್ನು ಅಭ್ಯಾಸ ಮಾಡ್ತಾಯಿದ್ದೀನಿ. ಅಧ್ಯಾಯ 21 ಇದನ್ನೆಲ್ಲ ನಾನು ಏನು ಮಾಡಿದ್ದೀನಿ, ಸ್ಟೆಪ್ ಡೀಪ್ ಆ್ಯಂಡ್ ಡೆತ್ತಾಗಿ ಓದ್ಕೋಬೇಕು. ಏನು ಮಾಡಬೇಕು, ಡೀಪ್ ಆ್ಯಂಡ್ ಡೆತ್ತಾಗಿ ಓದ್ಕೋಬೇಕು. ಇನ್ನೊಂದು, ತಿಳಿದೇ ಇರೋರು ಏನು ಮಾಡಬೇಕು, ಒಂದ್ಸಲ ಒಂದು ಪ್ಯಾರ ತಿಳಿಲಿಲ್ಲ ಅಂದರೆ ನಂಗದು ತಿಳಿಲಾಗ್ಯದ ಬಿಡಪ್ಪ ಅಂಥೇಳಿ ಬಿಟ್ಬಿಡ್ಬಾರ್ದು. ಅದನ್ನು ನಾವು ಏನು ಮಾಡಬೇಕು, ಪದೇ ಓದಿ ಏನು ಮಾಡಬೇಕು, ಅದನ್ನು ಮನನ ಮಾಡ್ಕೋಬೇಕು, ರಿವಿಷನ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂಥೇಳಿ ದೊಡ್ಡವರು ಹೇಳಿದ್ದಾರೆ. ಈಗ ನಾನು ಎಲ್ಲಿಗಿದ್ದೀನಿ ಅಂತಂದ್ರೆ, ಪ್ರಾಕೃತಿಕ ಲಕ್ಷಣಗಳು, ಏಷ್ಯಾಖಂಡದಲ್ಲಿ ಪ್ರಾಕೃತಿಕ ಲಕ್ಷಣಗಳು. ಇದನ್ನೇನು ಮಾಡಬೇಕು, ಏಷ್ಯಾಖಂಡದಲ್ಲಿ ಪ್ರಾಕೃತಿಕ ಲಕ್ಷಣಗಳನ್ನು ಚೆನ್ನಾಗಿ ಓದ್ಕೋಬೇಕು. ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವ್ಯಾವು? ಪ್ರಮುಖ ಪ್ರಾಕೃತಿಕ ವಿಭಾಗಗಳು: ವಾಯುವ್ಯ ತಗ್ಗು ಮೈದಾನ, ಕೇಂದ್ರದ ಎತ್ತರ ಭಾಗಗಳು, ದಕ್ಷಿಣ ಪ್ರಸ್ಥಭೂಮಿಗಳು, ನದಿಗಳ ಮಹಾಮೈದಾನ, ದ್ವೀಪ ಸಮೂಹಗಳು. ಇದಿಷ್ಟು ನಾವು ನೆನ್ಪಿಟ್ಕೊಂಡ್ರೆ ಸಾಕಾಗಲ್ಲ. GPSTR ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ರೈಟಿಂಗ್ ಕೇಳ್ತಾರೆ. ಅವ್ರು ರೈಟಿಂಗ್ ಕೇಳ್ತಾರಲ್ಲ, ಅಲ್ಲಿ ನಾವು ಏಷ್ಯಾಖಂಡದ ಪ್ರಾಕೃತಿಕ ವಿಭಾಗಗಳನ್ನು ವಿವರಿಸಿ ಅಂತೇಳಿ ಏನು 4 ಮಾರ್ಕ್ಸಿಗೋ ಮತ್ತು 10 ಮಾರ್ಕ್ಸಿಗೋ ಈ ಥರ ಕೇಳಿದರು ಅಂದರೆ ನಾವೇನು ಮಾಡಬೇಕು, ಪ್ರತಿಯೊಂದು ಪ್ರಾಕೃತಿಕ ವಿಭಾಗವನ್ನು ಬರೆದು 2 ರಿಂದ 3 ಲೈನ್ ವಿವರಣೆಯನ್ನು ನೀಡಬೇಕಾಗುತ್ತೆ. ಅಲ್ಲಿ ನಾವು ತಪ್ಪು ಸುಮ್ಮನೆ ಏನೋ ನಮಗೆ ತಿಳಿದಿದ್ದು ನಾವು ಬರೆದ್ವಿ ಅಂತಂದರೆ ಅಲ್ಲಿ ಸರಿಯಾಗಿ ಮಾರ್ಕ್ಸನ್ನು ಕೊಡಲ್ಲ ಅವರು. ಆಗ ನಾವು ಏನು ಮಾಡಬೇಕು, ವಾಯುವ್ಯ ತಗ್ಗು ಮೈದಾನ, ಮೊದಲನೆಯ ಪ್ರಾಕೃತಿಕ ವಿಭಾಗ ಯಾವುದು? ವಾಯುವ್ಯ ತಗ್ಗು ಮೈದಾನ. ಕಾಣ್ತಾ ಇದೆ ನಿಮಗೆ? ನೋಡಿ, ವಾಯುವ್ಯ ತಗ್ಗು ಮೈದಾನ ಈ ವಿಭಾಗವು ಏಷ್ಯಾದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಹೆಚ್ಚು ಮಹತ್ವವುಳ್ಳದ್ದು. ವಾಯುವ್ಯ ತಗ್ಗು ಮೈದಾನ ಏಷ್ಯಾ ವಿಭಾಗದಲ್ಲಿ ಪ್ರಾಕೃತಿಕ ಲಕ್ಷಣಗಳಲ್ಲಿ ಇದು ಹೆಚ್ಚು ಮಹತ್ವ ಅಂದರೆ ಒಳ್ಳೆ ಪ್ರಮುಖವಾದದ್ದು, ಹೆಚ್ಚು ಮಹತ್ವವಾದದ್ದು ಅಂಥೇಳಿ ಹೇಳ್ದಂಗೆ. ಇದು ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿದೆ ಇಷ್ಟಾದರೂ ನಮಗೆ ನೆನಪಿರಬೇಕು. 1-2 ಲೈನ್ ಆದರೂ ಎಕ್ಸ್ಪ್ಲೇನ್ ಬೇಕೇ GPSTR ಬರೆಯುವಾಗ. ನಾವು TET ಅಂತಂದರೆ ಟಿಕ್ ಮಾಡೋದಿರುತ್ತೆ, ಹೇಗಾದರೂ ಬರೀಬೋದು. ನಾವು ಸ್ವಲ್ಪ ಓದ್ಕೊಂಡ್ರು, ಮೇನ್ ಇಂಪಾರ್ಟೆಂಟ್ ಓದ್ಕೊಂಡ್ರು ಅಲ್ಲಿ ನಾವು ಟಿಕ್ ಮಾಡೋದಿರ್ತದೆ. 4 ಆಪ್ಷನ್ಸ್ ಇರ್ತಾವೆ, 2 ರಾಂಗ್ ಬಂತು, ಎರಡಂತೂ ನಮಗೆ ಕಂಪಲ್ಸರಿ ರಾಂಗ್ ಅಂಥೇಳಿ ಗೊತ್ತಾಗುತ್ತೆ. 2ರಲ್ಲಿ ಕನ್ಫ್ಯೂಸ್ ಇದ್ದರೆ ಒಂದನ್ನು ಹೇಗಾದರೂ ನಾವು ಚೂಸ್ ಮಾಡಿ ಹಾಕ್ಬೋದು. ಈಗ ನೋಡಿ, ಬರೆಯೋದಿರ್ತದಲ್ಲ ರೈಟಿಂಗಲ್ಲಿ, ಆ ಥರ ಇಲ್ಲ. ನಮ್ಮಲ್ಲಿ ಜ್ಞಾನವನ್ನು ನಾವು ತುಂಬಿಕೊಂಡ್ರೆ ಮಾತ್ರ ನಾವು ಬರಿಬೋದು. ಸಾಗರದಷ್ಟು ಓದಿದರೆ ಮಾತ್ರ ಮೀನಿನಷ್ಟು ನಾವು ಬರೆಯಲು ಸಾಧ್ಯ. ಶಿಕ್ಷಕರಾದವು ನಾವು ಸಾಗರದಷ್ಟು ಓದಿದರೆ ಮಾತ್ರ ಮೀನಿನಷ್ಟು ಮಕ್ಕಳಿಗೆ ಪಾಠ ಮಾಡಲು ಸಾಧ್ಯ ಅಂತೇಳಿ ಹಿರಿಯರು ಹೇಳಿದ್ದಾರೆ. ನೋಡಿ, ಬೇರಿಂಗ್ ಜಲಸಂಧಿಯಿಂದ ಕ್ಯಾಸ್ಪಿಯನ್ ಸಮುದ್ರದವರೆಗೆ ವಾಯುವ್ಯ ತಗ್ಗು ಮೈದಾನ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿದೆ ಅಂದರೆ, ಬೇರಿಂಗ್ ಜಲಸಂಧಿಯಿಂದ ಕ್ಯಾಸ್ಪಿಯನ್ ಸಮುದ್ರದವರೆಗೆ ವಿಸ್ತರಿಸಿದೆ. ಬೇರಿಂಗ್ ಜಲಸಂಧಿ ಕ್ಯಾಸ್ಪಿಯನ್ ಸಮುದ್ರದವರೆಗೆ ವಿಸ್ತರಿಸಿದೆ. ಇದು ಅರ್ಥ ಆಯ್ತಾ? ಕೇಂದ್ರದ ಎತ್ತರ ಭಾಗಗಳು ಮತ್ತು ಆರ್ಕಟಿಕ್ ಸಾಗರದ ನಡುವೆ ಕಂಡುಬರುತ್ತದೆ. ಕೇಂದ್ರದ ಎತ್ತರ ಭಾಗಗಳು ಎಲ್ಲಿ ಕಂಡುಬರ್ತವೆ? ಎತ್ತರ ಭಾಗಗಳು ಮತ್ತು ಆರ್ಕಟಿಕ್ ಸಾಗರದ ನಡುವೆ ಕಂಡುಬರುತ್ತದೆ. ತ್ರಿಕೋನ ಆಕಾರವುಳ್ಳ ಈ ವಿಶಾಲವಾದ ತಗ್ಗು ಮೈದಾನವನ್ನು ವಾಯುವ್ಯ ತಗ್ಗು ಮೈದಾನ ಯಾವ ಆಕಾರದಲ್ಲಿದೆ ಅಂತಂದ್ರೆ ತ್ರಿಕೋನಾಕಾರದಲ್ಲಿದೆ. ಯಾವ ಆಕಾರದಲ್ಲಿದೆ? ತ್ರಿಕೋನಾಕಾರದಲ್ಲಿದೆ. ಮತ್ತು ಈ ಮೈದಾನವನ್ನು, ವಿಶಾಲವಾದ ತಗ್ಗು ಮೈದಾನವನ್ನು, ಇದು ವಾಯುವ್ಯ ತಗ್ಗು ಮೈದಾನ ವಿಶಾಲವಾಗಿದೆ. ಏನಾಗಿದೆ? ವಿಶಾಲವಾಗಿದೆ. ಈ ಮೈದಾನವನ್ನು ಏನಂತ ಕರೀತಾರೆ? ಸೈಬೇರಿಯಾ ಮೈದಾನ. ಏನಂತಾರೆ? ಸೈಬೇರಿಯಾ ಮೈದಾನ ಎಂದು ಕರೆಯುತ್ತಾರೆ. ಬಟ್ TETಯಲ್ಲಿ ಏನು ಕೇಳಬಹುದು? ಬಹುಶಃ ವಾಯುವ್ಯ ತಗ್ಗು ಮೈದಾನ ಏಷ್ಯಾಖಂಡದ ಪ್ರಾಕೃತಿಕ ವಿಭಾಗವಾದ
ವಾಯುವ್ಯ ತಗ್ಗು ಮೈದಾನವನ್ನು ಏನಂತ ಹೇಳಿ ಕರೀತಾರ? ತಳಗ ಸೈಬೇರಿಯಾ ಮೈದಾನ, ದ್ವೀಪ ಸಮೂಹ, ಇನ್ನಿತರ ಎಕ್ಸೆಟ್ರಾ ಕೊಡ್ಬೋದು. ಸೈಬೀರಿಯಾ ಮೈದಾನ ಅಂಥೇಳಿ ಇಷ್ಟೇ ಕೇಳ್ತಾರೆ. ನೆಕ್ಸ್ಟ್, ಉತ್ತರದ ಕಡೆಗೆ ಸಾಧಾರಣ ಇಳಿಜಾರಿದ್ದು ಈ ಮೈದಾನ ಮೂಲಕ ಕೆಲವು ನದಿಗಳು ಹರಿಯುತ್ತದೆ. ಉದಾಹರಣೆ, ಇಲ್ಲಿ ವಾಯುವ್ಯ ತಗ್ಗು ಮೈದಾನದಲ್ಲಿ ಯಾವ ನದಿಗಳು ಹರಿತಾವಂದ್ರೆ ಲೀನ್ ಓಬ್ ಮತ್ತು ಎನ್ಸಿ ಇವು ಉತ್ತರದ ಕಡೆಗೆ ಹರಿದು ಆರ್ಕಟಿಕ್ ಸಾಗರವನ್ನು ಸೇರುತ್ತವೆ. ಈ ಥರ ನಾವು ಏನು ಮಾಡಬೇಕು, ಡೀಪ್ ಆ್ಯಂಡ್ ಡೆಪ್ತಾಗಿ ಚೆನ್ನಾಗಿ ಓದ್ಕೊಂಡು ಮತ್ತು ಯಾರಿಗೆ ನೆನಪಿನ ಶಕ್ತಿ ಕಡಿಮೆ ಇರ್ತದಲ್ಲ ಅಂಥವ್ರು ಏನು ಮಾಡಬೇಕು, ಒಂದು ಸಲ ಓದೋದು 10 ಸಲ ಓದೋಕ್ಕಿಂತ ಒಂದು ಸಲ ತೆಗೆದು ಬಹಳ ಉತ್ತಮ. ಆ ಸಲ ಏನು ಮಾಡಿ, ಯಾವುದಾದ್ರೂ ರದ್ದಿ ಪೇಪರ್ ಅಂತಿದ್ವಿ ನಾವು ಸಣ್ಣವರಿದ್ದಾಗ. ರದ್ದಿ ಪೇಪರ್ 10 ರೂಪಾಯಿ ಕೊಟ್ಟರು ಒಂದು ಕಿಟ್ಟು ಇಷ್ಟು ಕೊಡ್ತಿರು, ಜಾಸ್ತಿ ಒಂದು 1 kg 2 kg ಈ ಥರ ಕೊಡ್ತಿರು ನಾವು ಸಣ್ಣವರಿದ್ದಾಗ. ತಂದು ಬರೆದು ತೆಗೀರಿ. ಆ ಬರೆದಿದ್ದ ಪೇಪರ್ಗಳನ್ನು ಏನು ಮಾಡಿರಿ, ನಿಮ್ಮ ಮನೇಲಿ ಎದಕ್ಕಾದರೂ ವೇಸ್ಟಿಗಾಗಿ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಬಟ್ ಈಗೇನು ಮಾಡಿ, ಎಷ್ಟು ನೀವು ಓದಿದ್ದನ್ನು ಬರೆದು ತೆಗಿತೀರಲ್ಲ ಅಷ್ಟು ಉತ್ತಮ. ಈಗಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಎಷ್ಟು ಓದಿದ್ರೂ ಕೂಡ ಕಡಿಮೆನೇ. ಆದಷ್ಟು ಮೊದಲು 6 to 10th ಬುಕ್ಗಳನ್ನು ನಾವು ಏನು ಮಾಡೋಣ, ರಿವಿಷನ್ ಮಾಡೋಣ. ಡೈಲಿ ನನ್ನೊಂದಿಗೆ ನೀವು ಕೂಡ ಓದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಮಾಡಿ.